ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಘೋರ ಕೃತ್ಯ ನಡೆದಿದೆ. ಪತ್ನಿಯನ್ನ ಹತ್ಯೆ ಮಾಡಿ ತುಂಡು ತುಂಡು ಮಾಡಿದ್ದಾನೆ ಪತಿ. 21 ವರ್ಷ ವಯಸ್ಸಿನ 5 ತಿಂಗಳ ಗರ್ಭಿಣಿಯ ಭೀಕರ ಹತ್ಯೆಯಾಗಿದೆ. ತಲೆ ಕೈ ಕಾಲುಗಳನ್ನ ಕತ್ತರಿಸಿ ಮೂಸಿ ಅನ್ನುವ ನದಿಗೆ ಎಸೆದಿದ್ದಾನೆ ಪಾಪಿ ಪತಿ. ಡೆಲ್ಲಿಲಾಗಿತ್ತಲ್ಲ ಅಂಥದ್ದೇ ಘಟನೆನಾ ಅಂಥದ್ದೇ ಮರುಕಳಿಸಿದ್ಯಾ ಅಂತ ನೋಡಿ. ಪ್ರೀತಿಸಿ ಬೇರೆ ಮದುವೆ ಆಗಿದ್ರಂತೆ. ಪಾಪ ಗರ್ಭಿಣಿ ಆಕೆ. ಹೈದರಾಬಾದ್ ಹೊರವಲಯದ ಬಾಲಾಜಿ ಹಿಲ್ಸ್ ನಲ್ಲಿ ಹತ್ಯೆ ಮಾಡಿದ್ದಾರೆ ಪತ್ನಿ ಸ್ವಾತಿಯನ್ನ. ಆತನ ಹೆಸರು ಮಹೇಂದರ್ ಅಂತ. ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ ಇದು. ಸ್ವಾತಿಯ ದೇಹವನ್ನ ಹೈದರಾಬಾದ್ ನಗರದ ವಿವಿಧ ಕಡೆ ತುಂಡು ತುಂಡಾಗಿ ಕತ್ತರಿಸಿ ಎಸೆದಿದ್ದಾನೆ ಮಹೇಂದರ್. ವೃತ್ತಿಯಲ್ಲಿ ಈತ ಡ್ರೈವರ್ ಆಗಿದ್ದ. ಮಹೇಂದರ್ನಿಂದ ಕೃತ್ಯ ಆಗಿದ್ದು ತನ್ನ ಸಹೋದರಿ ಸ್ವಾತಿ ನಾಪತ್ತೆಯಾಗಿದ್ದಾರೆ ಅಂತ ಪಾಪ ಅವರ ಅಣ್ಣ ದೂರು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ಜೋಡಿ ಅದು. ಮಹೇಂದರ್ನಿಂದಲೂ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ. ಅಂದ್ರೆ ಆಟ ಆಡಿದ್ದಾರೆ. ಕೊಂದು ಗಂಡ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲ್ಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ್, ಇಂಥದ್ದೇ ಘಟನೆ ನಡೆದಿತ್ತಲ್ವಾ? ತುಂಡಾಗಿ ಕತ್ತರಿಸಿ ಕಾಡಿನ ಯಾವ್ದಾವ್ದೋ ಮೂಲೆಗೆ ಬಿಸಾಕಿದಾರಂತೆ ಅಂತ ಕೇಳ್ತಾ ಇದ್ವಿ. ಈಗ ಹೈದರಾಬಾದಲ್ಲೂ ಪಕ್ಕದ ರಾಜ್ಯದಲ್ಲೂ ಆಗಿದೆ. ಏನ್ ಇನ್ಸಿಡೆಂಟ್? ಕಾರಣ ಏನು ಈ ಕೊಲೆಗೆ? ಡೀಟೇಲ್ಸ್ ಏನಿದೆ? ವಿದ್ಯಾ, ಇದೇ ರೀತಿಯ ಪ್ರಕರಣಗಳು ಹಲವಾರು ನಡೆದಿದ್ದಾವೆ ನೀವು ಹೇಳ್ದಂಗೆ. ಅದೇ ರೀತಿಯಾದಂತ ಈಗ ಇತ್ತೀಚೆಗೆ ನಡೆದಿರುವಂತ ಪ್ರಕರಣ ಇದು. ಈಗ ಒಂದು 4-5 ದಿನಗಳ ಹಿಂದೆ ಏನ್ ಮೃತ ಸ್ವಾತಿ ಅವರಿದ್ದಾರೆ, ಅವ್ರು ನಾಪತ್ತೆ ಆಗಿರ್ತಾರೆ. ನನ್ನ ಸಹೋದರಿ ಎಲ್ಲಿ ಅಂತ ಹೇಳ್ಬಿಟ್ಟು ಆಕೆಯ ಒಂದು ಅಕ್ಕ ಏನಿರ್ತಾರೆ ಅವರು ಎಲ್ಲ ಕಡೆ ಕೇಳಿರ್ತಾರೆ. ಗಂಡ ಅನುಮಾನಾಸ್ಪದವಾಗಿ ನಡೆಯನ್ನ ಅನುಸರಿಸಿರ್ತಾನೆ. ಮತ್ತೆ ಆತ ಯಾಕೋ ಅನುಮಾನಾಸ್ಪದವಾಗಿ ಇದ್ ಮಾಡ್ತಿದ್ದಾನೆ, ಆತನೇ ನನ್ನ ತಂಗಿಗೆ ಏನಾದ್ರು ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಬರುತ್ತೆ. ಈ ಸಂದರ್ಭದಲ್ಲಿ ಆಕೆ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ, 5 ತಿಂಗಳ ಗರ್ಭಿಣಿ. ಜೊತೆಗೆ ಅವ್ರದ್ದು ಪ್ರೇಮ ವಿವಾಹ ಆಗಿರುತ್ತೆ. ಹಾಗಾಗಿ ಮಹೇಂದರ್ ಏನಿದ್ದಾನೆ, ಮಹೇಂದರೇ ಸ್ವಾತಿನ ಹತ್ಯೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಅಕ್ಕಂಗೆ ಒಂದು ಡೌಟ್ ಇರುತ್ತೆ. ಅದೇ ಸಮಯದಲ್ಲಿ ಏನೊಂದು ಹಂತಕ ಇದ್ದಾನೆ ಮಹೇಂದರ್, ಆತನೇ ಸ್ವತಃ ಹೋಗಿ ತನ್ನ ಪತ್ನಿ ನಾಪತ್ತೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಡ್ತಾನೆ. ಈ ಪ್ರಕರಣದ ಒಂದು ತನಿಖೆ ನಡೆಸೋ ಸಂದರ್ಭದಲ್ಲಿ ಹೈದರಾಬಾದ್ನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಪ್ರಾಂತ್ಯಗಳಲ್ಲಿ, ಅಂದ್ರೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಮಾನವ ದೇಹದ ತುಂಡುಗಳು ಸಿಗುತ್ತೆ. ಕೆಲವು ಕಡೆ ಕಾಲು ಸಿಗುತ್ತೆ, ಕೆಲವು ಕಡೆ ಕೈ ಸಿಗುತ್ತೆ, ಒಂದು ಕಡೆ ತಲೆ ಭಾಗ ಸಿಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ನವರು ಇದೆಲ್ಲದು ಒಬ್ಬರದೇ ವ್ಯಕ್ತಿದಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಪತ್ತೆ ಮಾಡಕ್ ಶುರು ಮಾಡಿದಾಗ ಏನೊಂದು ಮಿಸ್ಸಿಂಗ್ ಕೇಸ್ ಇರುತ್ತೆ ಸ್ವಾತಿ ಅವ್ರದ್ದು, ಅದಕ್ಕೆ ಈ ಮೃತದೇಹ ಮ್ಯಾಚ್ ಆಗುತ್ತೆ. ಈ ಸಂದರ್ಭದಲ್ಲಿ ಮಹೇಂದರ್ನ ವಿಚಾರಣೆಗೊಳಪಡಿಸ್ತಾರೆ. ಆತ ವೃತ್ತಿಯಲ್ಲಿ ಡ್ರೈವರ್ ಆಗಿರ್ತಾನೆ. ಆತ ಏನ್ ಮಾಡ್ತಾನೆ, ತನ್ನ ಪತ್ನಿಯನ್ನ ತುಂಡಾಗಿ ಕತ್ತರಿಸಿ ಬೇರೆ ಬೇರೆ ಕಡೆ, ಅದರಲ್ಲೂ ಹೈದರಾಬಾದ್ ನಗರದಲ್ಲೇ ಒಂದು ಮೂಸಿ ನದಿ ಅಂತ ಹರಿಯುತ್ತೆ, ಆ ನದಿಯ ಒಂದು ಅಕ್ಕಪಕ್ಕದಲ್ಲೇನೆ ತನ್ನ ಪತ್ನಿಯ ಶವವನ್ನ ಎಸ್ತಿರೋದನ್ನ ಆತ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾನೆ. ಮತ್ತೆ ಈ ಒಂದು ಕೃತ್ಯ ಏನಿದೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ದೊಡ್ಡ ಸದ್ದು ಮಾಡ್ತಾ ಇದೆ. ಹಿಂದೆ ನಾವು ನೋಡಿದ್ವಿ, ಒಂದು ದೇಹದ ಭಾಗಗಳನ್ನ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಡೋದು, ಮತ್ತೆ ದೇಹವನ್ನ ತುಂಡಾಗಿ ಕತ್ತರಿಸಿ ಬಿಸಾಕೋದು, ಈ ರೀತಿಯಾದಂತ ಒಂದು ಪ್ರಕರಣಗಳ ಸರಣಿಗೆ ಇದೊಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು. ವಿದ್ಯಾ, ಕಾರಣ ಏನು ಅಂತಾದ್ರೂ ಗೊತ್ತಾಗಿದ್ಯಾ? ಏನ್ ಗಲಾಟೆ ಏನಾಗಿತ್ತು ಅಂತ? ಈ ಒಂದು ಗಂಡ ಹೆಂಡತಿ ಮದ್ವೆ ಏನೊಂದು ಕಾರಣಕ್ಕೆ ಗಲಾಟೆ ಆಯ್ತು, ಅಥವಾ ಹೆಂಡತಿ ಗರ್ಭಿಣಿಯಾಗಿದ್ದಂತ ಸಂದರ್ಭದಲ್ಲೇ ಈ ಗಂಡ ಹತ್ಯೆ ಮಾಡಿದ್ಯಾಕೆ, ಆ ಸಂಬಂಧ ಈಗ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಮತ್ತೆ ಈ ಒಂದು ಕುಟುಂಬಸ್ಥರ ಮಾಹಿತಿಯನ್ನ ಏನು ಪಡ್ಕೊಂಡಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ರು, ಮತ್ತೆ ಹೆಂಡತಿ ಗರ್ಭಿಣಿಯಾಗಿದ್ದ ಕಾರಣಕ್ಕೆ ಆತ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ತಗೊಂತಿದ್ದ ಅಂತಾನೆ ಮಾಹಿತಿ ಬರ್ತಾ ಇದೆ. ಆದ್ರೆ ಈ ರೀತಿಯಾದಂತ ಭೀಕರವಾದ ಹತ್ಯೆ ಮಾಡೋ ಅಂತ ಒಂದು ಅನಿವಾರ್ಯತೆ ಆತನಿಗೆ ಏನಿತ್ತು, ಈ ರೀತಿಯ ಕೃತ್ಯ ಎಸಗಿದ್ ಯಾಕೆ ಅನ್ನೋದು ಇನ್ನೂ ಪೊಲೀಸ್ ವಿಚಾರಣೆ ವೇಳೆ ತಿಳಿದು ಬರಬೇಕಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ.